ಅಲ್ಲ, ಬೆಂಗಳೂರಿಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇರ್ತದೆ ಎವ್ರಿ ವೀಕ್. ಅದ್ರ ಸಲುವಾಗಿ ಹೋಗಿದ್ದೆ ನಾನು. ಆಮೇಲೆ ಮುಂದೆ ಅಲ್ಲಿ ಕೆಲವು ಇಂಟರ್ವ್ಯೂನು ಬಂದರು. ಇನ್ನೊಂದು ಯಾವುದೋ ಒಂದು ಮೀಟಿಂಗ್ ಇತ್ತು ಮತ್ತೊಂದು, ಅದ್ರ ಸಲುವಾಗಿ ಉಳ್ಕೊಂಡಿದ್ದೆ. ನೆಕ್ಸ್ಟ್ ಡೇ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇತ್ತು. 9 ತಾರೀಕಿಗೆ ಇದು ಇತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, 10ನೇ ತಾರೀಕಿಗೆ ಪಾರ್ಟಿ ಮೀಟಿಂಗ್ ಇತ್ತು, 11 ತಾರೀಕು ಒಂದಿಷ್ಟು ಕೆಲವರು ಅಪಾಯಿಂಟ್ಮೆಂಟ್ ಇದ್ದು ಭೇಟಿಯಾಗಿದ್ದು. ಕೆಲವೊಬ್ಬ ನಾಯಕರು ಬೈಠಕ್ ಆಗಿದೆ, ಕಾಂಗ್ರೆಸ್ ತರೋ ಪ್ರಯತ್ನದಲ್ಲಿ ಒಂದು ಮಾತುಕತೆ ನಡೀತಾನೋ. ಕಾಂಗ್ರೆಸ್ ಇಂದ ಕೆಲವೊಬ್ಬ ನಾಯಕರನ್ನ ಬಿಜೆಪಿ ಕಾಂಗ್ರೆಸ್ ತರೋ ಪ್ರಯತ್ನದಲ್ಲಿ ಒಂದು ಬೈಠಕ್ ಆಯ್ತು ಅಂತ ನಾನು ಮೊನ್ನೆ ಧಾರವಾಡದಾಗ ಹೇಳಿದ್ದೀನಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆನೂ ಚರ್ಚೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷದ ನಾಯಕರನ್ನ ಇವತ್ತು ನಾವೇ ಇನ್ಸಿಸ್ಟ್ ಮಾಡಿ ಅವ್ನು ಕಾಂಗ್ರೆಸ್ ತರುವಂಥ ಪ್ರಯತ್ನ ನನ್ನ ಕಡೆಯಿಂದ ಯಾವುದೂ ಆಗಿಲ್ಲ. ಯಾರು ವಾಲಂಟ್ರಿಯಾಗಿ ಬಂದಿದ್ದಾರೆ ಅವನು CM DCM ಅವರಿಗೆ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವನು ಸೇರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಹೊರತು ಯಾರೋ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಅಂತ ಹೇಳಿ ಆಪರೇಷನ್ ಅಂತಾರಲ್ಲ ಅಂಥದ್ದು ನನ್ನ ಲೈಫ್ನಾಗ ನಾನು ಹಿಂದೂ ಮಾಡಿಲ್ಲ, ಈಗೂ ಮಾಡೋದಿಲ್ಲ. ಶಂಕರ್ ಪಾಟೀಲ್ ಮುನೇನಕೊಪ್ಪರ್ ಜನರೇ ಆದ್ಮೇಲೆ ಅವರು ಮುಂದಿನ ರಾಜಕೀಯ ಬಗ್ಗೆ ಹೇಳ್ತಾರೆ, ಅವ್ರು ಹೇಳ್ಬೇಕಲ್ಲ ಅದನ್ನ. ಅಲ್ಲ, ಅವ್ರೇನೋ ಕಾಂಗ್ರೆಸ್ ಅಲ್ಲ, ನಾವು ಅದಕ್ಕೆ ಹೇಳಿದ್ದೀನಿ ನಾನು, ಯಾರು ವಾಲಂಟರಿ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ, ಇಲ್ಲಪ್ಪ ಶೆಟ್ರ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬರ್ತೀವಿ, ಕಾಂಗ್ರೆಸ್ಸಿಗೆ ಬರುವಂಥ ಮನಸ್ಸಿದೆ. ಈಗ ರಾಮಣ್ಣಮ್ಮನೇ ಹೇಳಿದರು, ಜಗದೀಶ್ ಶೆಟ್ಟರ್ ನೀವು ಎಲ್ಲಿರ್ತೀರಿ ನಾನು ಅಲ್ಲಿರ್ತೇನೆ, ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸೋ ಪ್ರಯತ್ನ ಮಾಡಿದೆ ಹೊರತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದ ವಾಲಂಟ್ರಿ ಬಂದವರಿಗೆ ನಾನು ಇದು ಮಾಡಿದ್ದೇನೆ. ನಾನು ಶಂಕರ್ ಪಾಟೀಲ್ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ.